ಕುಮಾರ ಎಂಬುವವರಿಗೆ ನಾಗರಾಜ ಎಂಬುವವರು ಮೇಕ್ ಫ್ರೀ ಟ್ರಿಪ್ಸ್ ಎಂಬ ಕಂಪನಿಯ ಬಗ್ಗೆ ತಿಳಿಸಿ ನೀವು ಈ ಕಂಪನಿಗೆ 9,000 ರೂಪಾಯಿ ಹಣ ಕಟ್ಟಿ ಸದಸ್ಯರಾಗಿ ನೀವು ಬೇರೆ 6 ಜನರನ್ನ ಸದಸ್ಯರನ್ನ ನಮ್ಮ ಕಂಪನಿಗೆ ಸೇರಿಸಿದ್ರೆ ನಿಮಗೆ ಹೊರ ರಾಜ್ಯಕ್ಕೆ ಉಚಿತವಾಗಿ ಕರೆದುಕೊಂಡು ಹೋಗುತ್ತೇವೆ. ನೀವು ಕಟ್ಟಿದ 9,000 ರೂಪಾಯಿ ಹಣವನ್ನ ವಾಪಸ್ ಕೊಡ್ತೇವೆ ಎಂದು ಹೇಳಿದ್ದು. ಹಾಗೆಯೇ ಮೇಕ್ ಫ್ರೀ ಮನಿಗೆ 90,000 ಹಣವನ್ನ ಹೂಡಿಕೆ ಮಾಡಿದ್ರೆ ನಾವು ನಿಮಗೆ ಬೆಂಗಳೂರಿನಿಂದ ಬಾಂಬೆಗೆ ವಿಮಾನದಲ್ಲಿ ಕರೆದುಕೊಂಡು ಹೋಗಿ ತದನಂತರ ಬಾಂಬೆಯಿಂದ ಕ್ರೂಸ್ ಎಂಬ ಹಡಗಿನಲ್ಲಿ ಗೋವಾಕ್ಕೆ 2 ರಾತ್ರಿ 3 ಹಗಲು ಉಚಿತವಾಗಿ ಟ್ರಿಪ್ ಕರೆದುಕೊಂಡು ಹೋಗ್ತೇವೆ. ನೀವು ನಮ್ಮಲ್ಲಿ ಹಣ ಹೂಡಿಕೆ ಮಾಡಿದ್ದಕ್ಕೆ ಪ್ರತಿಫಲವಾಗಿ ಪ್ರತಿ ತಿಂಗಳು 6,000 ರೂಪಾಯಿಯಂತೆ 33 ತಿಂಗಳು ಅಂದ್ರೆ ಒಟ್ಟು 1,98,000 ರೂಪಾಯಿ ಹಣವನ್ನ ನಿಮಗೆ ವಾಪಸ್ ಕೊಡ್ತೇವೆ ಎಂದು ನಂಬಿಸಿ ಮೋಸ ಮಾಡಿದ್ದಾರೆ ಎಂದು ಕಿಶೋರ್ ಕುಮಾರ್ ಎಂಬುವವರು ಜಯನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿರುತ್ತಾರೆ. ಉಳಿದ ಆರೋಪಿಗಳಾದ ಮೊಹಮ್ಮದ್ ಲತೀಫ್, ಕಿಶೋರ್ ಬಿಕೆ, ಮೊಹಮ್ಮದ್ ಅಶ್ರಫ್ ಇವರುಗಳು ಹರ್ಷ ಫರ್ನಿನ್ ಹೋಟೆಲ್ ಹಾಗೂ ಇತರೆ ಹೋಟೆಲ್ಗಳಲ್ಲಿ ಸಾರ್ವಜನಿಕರನ್ನ ಸೇರಿಸಿ ಕಾರ್ಯಕ್ರಮ ಮಾಡಿ ನಂಬಿಕೆ ಬರುವಂತೆ ಮಾಡಿದ್ರಿಂದ ಕಿಶೋರ್ ಕುಮಾರ್ ಅವರು ಅವರ ಮಾತನ್ನ ನಂಬಿ ಆರೋಪಿ ನಾಗರಾಜ್ ಅವರಿಗೆ ಫೋನ್ ಪೇ, ಗೂಗಲ್ ಪೇ ಹಾಗೂ ನಗದು ರೂಪದಲ್ಲಿ ಒಟ್ಟು 7,52,370 ರೂಪಾಯಿ ಹಣವನ್ನ ಹಾಗೂ ಆರೋಪಿ ಕಿಶೋರ್ ರವರಿಗೆ ಫೋನ್ ಪೇ, ಗೂಗಲ್ ಪೇ ಮೂಲಕ 1,16,000 ರೂಪಾಯಿ ಹಣವನ್ನ, ಆರೋಪಿ ಮೊಹಮ್ಮದ್ ಅಶ್ರಫ್ ಅವರ ಬ್ಯಾಂಕ್ ಖಾತೆಯಿಂದ 1 ಲಕ್ಷ ರೂಪಾಯಿ ಹಣವನ್ನ ಹಾಗೂ ಮೊಹಮ್ಮದ್ ಲತೀಫ್ ಅವರ ಹೆಂಡತಿ ಫಾತಿಮಾ ರವರ ಕೆನರಾ ಬ್ಯಾಂಕ್ ಖಾತೆಗೆ 2,80,000 ರೂಪಾಯಿಗಳನ್ನ ಕಳುಹಿಸಿಕೊಟ್ಟಿದ್ರು. ಅವರ ಕುಟುಂಬದವರಿಗೆ ಒಡಿಶಾ ಹಾಗೂ ಗೋವಾಕ್ಕೆ ಪ್ರವಾಸ ಕರೆದುಕೊಂಡು ಹೋಗಿದ್ದು. ಫಿರ್ಯಾದಿಯವರಿಗೆ ಆ ಕಂಪನಿಯಿಂದ ಇದುವರೆಗೆ 12,000 ರೂಪಾಯಿ ಮಾತ್ರ ವಾಪಸ್ ಕೊಟ್ಟಿರುತ್ತಾರೆ. ಉಳಿದ ಹಣವನ್ನ ಕೊಡದೆ ಮೋಸ ಮಾಡಿರುತ್ತಾರೆ. ಈ ಕಂಪನಿಗೆ ಹೂಡಿಕೆ ಮಾಡಿದ್ದ ವಿನೋಬನಗರ ವಾಸಿ ಪ್ರಸನ್ನರವರಿಗೆ 90,000 ರೂಪಾಯಿ, ಶಿವಮೊಗ್ಗ RML ನಗರ ವಾಸಿ ಗೈಬಾನ್ ಖಾನ್ 1,80,000, ನವುಲೆ ವೆಂಕಟಾಪುರ ವಾಸಿಯಾದ ದೊಡ್ಡ ವೀರಪ್ಪ 2,18,000, ಗಾಂಧಿ ಬಜಾರ್ ವಾಸಿ ಮೋಹನ್ಗೆ 4,85,000 ರೂಪಾಯಿ, ಅಶ್ವಥ್ ನಗರ ವಾಸಿ ಶಿವಶಂಕರ್ ಶಾಸ್ತ್ರಿ 2,13,000 ರೂಪಾಯಿ, ಹರಿಗೆ ವಾಸಿಯಾದಂತಹ ಶ್ರೀಮತಿ ಗಂಗಾವತಿ ಅವರಿಗೆ 45,000 ರೂಪಾಯಿ, ಗೋಪಾಳ ವಾಸಿಯಾದ ರಮೇಶ್ ಅವರಿಗೆ 9,000 ರೂಪಾಯಿ, ತೀರ್ಥಹಳ್ಳಿ ವಾಸಿಯಾದ ಅಬ್ದುಲ್ ಮುತಲಬ್ ಅವರಿಗೆ 9,000 ಹಾಗೂ ಇತರೆಯವರಿಂದ ಹಣವನ್ನ ಪಡೆದುಕೊಂಡು ಅವರಿಗೂ ವಾಪಸ್ ಕೊಡದೆ ಮೋಸ ಮಾಡಿದ್ದು. ಆರೋಪಿಗಳ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಲು ನೀಡಿದ ದೂರಿನ ಮೇರೆಗೆ ಜಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.